ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಮೀನಿನ ಹೆಜ್ಜೆ ಬೇಕಾದರೂ ಕಂಡುಹಿಡಿಬೋದೇನೋ, ಆದರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರ ಹೆಜ್ಜೆನ ಕಂಡುಹಿಡಿಯೋದು ಕಷ್ಟ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ, ಒಬ್ಬರಾದ್ಮೇಲೆ ಒಬ್ಬರನ್ನ ಶೆಟ್ರು ತಮ್ಮ ಇನ್ಸ್ಟಾ ಪೇಜ್ನಿಂದ ಅನ್ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಪ್ರತಿಷ್ಠಿತ ಹೊಂಬಾಳೆ ಸಂಸ್ಥೆ ನಂತರ ರಾಕಿಂಗ್ ಕ್ವೀನ್ ರುಕ್ಮಿಣಿ ವಸಂತ್ ಹಾಗೂ ಗೆಳೆಯ ರಾಜ್ ಬಿ ಶೆಟ್ಟಿಯವರನ್ನ ಇನ್ಸ್ಟಾದಿಂದ ಅನ್ಫಾಲೋ ಮಾಡಿದ್ದಾರೆ. ಯಾಕೆ ಈ ನಡೆ? ಏನಾಗ್ತಿದೆ ಶೆಟ್ರ ನಡುವೆ? ಅಣ್ತಮಾಸ್ಗಿಂತಲೂ ಒಂದು ಕೈ ಮುಂದೆ ಅನ್ನೋ ತರ ಇದ್ದವರು, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದವರು, ಕಷ್ಟ ಸುಖಗಳನ್ನ ಹಂಚಿಕೊಂಡವರು, ಏಳು ಬೀಳುಗಳಲ್ಲಿ ಒಟ್ಟಿಗೆ ಇದ್ದವರು, ಪರಸ್ಪರರ ನೋವಿಗೆ ಹೆಗಲಾದವರು. ಈಗ ನೋಡಿದ್ರೆ ಅನ್ಫಾಲೋ ಮಾಡಿಕೊಂಡು ನಿಗೂಢ ಹೆಜ್ಜೆ ಇಡ್ತಿದ್ದಾರಲ್ಲ ರಿಷಬ್ ಅವರು. ಏನಿದ್ರ ಅರ್ಥ? ಏನಾಯ್ತು? ರಾಜ್ ಬಿ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರ ನಡುವೆ ಎಲ್ಲವೂ ಸರಿಯಿಲ್ಲ ಎನ್ನುವ ಸುದ್ದಿ ಏನು ಹೊಸದಲ್ಲ. ಕಾಂತಾರ ಭಾಗ 1ಕ್ಕೆ ದುಡಿದವರು, ಕ್ಲೈಮ್ಯಾಕ್ಸ್ ಕಟ್ಟಿಕೊಡಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದವರು ರಾಜ್ ಬಿ ಶೆಟ್ಟಿ. ಅದಕ್ಕೆ ಇಡೀ ಜಗತ್ತು ನಿಬ್ಬೆರಗಾಗಿ ಚಪ್ಪಾಳೆ ಹೊಡೆದಿತ್ತು. ಅದಕ್ಕೆ ನೀವೇ ಸಾಕ್ಷಿ. ಅದೇ ಕೊನೆ. ಅನಂತರ ರಾಜ್ ಬಿ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಇಬ್ರು ಕೂಡ ಒಟ್ಟಿಗೆ ಕಾಣ ಸಿಗ್ಲಿಲ್ಲ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಕಾಂತಾರದ ಪ್ರೀಕ್ವೆಲ್ ಮಾಡಿದ್ರು ಕೂಡ ಅಲ್ಲಿ ರಾಜ್ ಬಿ ಶೆಟ್ರು ಪಾತ್ರ ವಹಿಸ್ಲಿಲ್ಲ. ಆ ಸಿನಿಮಾ ರಿಲೀಸ್ ಬಿಡಿ, ಸಕ್ಸಸ್ ಕಂಡಾಗಲೂ ಕೂಡ ತಮ್ಮ ಪೇಜ್ನಲ್ಲಿ ಕಾಂತಾರ ಕುರಿತಾದ ಪೋಸ್ಟ್ ಕುಣಿಯಲಿಲ್ಲ. ಹೀಗಾಗಿ ರಾಜ್ ಬಿ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ನಡುವಣ ಮನಸ್ತಾಪ ನಿಜವೆನ್ನೋದು ಎಲ್ರಿಗೂ ಅರಿವಾಗ ತೊಡಗಿತ್ತು. ಆದ್ರೆ ಈಗ ರುಕ್ಕು ಜೊತೆ ಏನಾಯ್ತು? ಯಾಕೆ ಇನ್ಸ್ಟಾದಿಂದ ಅವರನ್ನ ದೂರ ಬಿಟ್ರು? ಇದು ಸದ್ಯಕ್ಕಿರುವ ಕುತೂಹಲದ ಪ್ರಶ್ನೆ. ಈ ಪ್ರಶ್ನೆಗೆ ಸ್ವತಃ ಶೆಟ್ರೆ ಉತ್ತರ ಕೊಡಬೇಕು. ಇನ್ನು ಇವರಿಬ್ಬರನ್ನ ಅನ್ಫಾಲೋ ಮಾಡೋ ಮುನ್ನ ಹೊಂಬಾಳೆ ಸಂಸ್ಥೆನ ಅನ್ಫಾಲೋ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಯುಗಾದಿ ಹಬ್ಬದಂದು ಎಲ್ಲರೂ ಬೇವು ಬೆಲ್ಲ ಸವಿದು ಹೋಳಿಗೆ ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಈ ಟೈಮ್ಗೆ ಶೆಟ್ರು ಶ್ರೀ ಕ್ಷೇತ್ರ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಪತ್ನಿ ಪ್ರಗತಿ ಜೊತೆಯಾಗಿ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆದ ಈ ಜೋಡಿ ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ರು. ಇದೊಂದು ಪೋಸ್ಟ್ ಸಾಕಿತ್ತು ಶೆಟ್ರ ಅಭಿಮಾನಿಗಳ ಮನೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಡಬಲ್ ಆಗೋದಕ್ಕೆ. ಆದರೆ ಇದೇ ಪೋಸ್ಟ್ ಸಿನಿಮಾ ಮಂದಿಗೆ ಹಾಗೂ ಸಿನಿಮಾ ಪ್ರೇಮಿಗಳ ಮನಸ್ಸಲ್ಲಿ 10 ಪ್ರಶ್ನೆಗಳನ್ನು ಹುಟ್ಟಾಕ್ತು. ಅಧ್ಯಾಯ 2 ಅಂದ್ರೆ ಕಾಂತಾರ ಪಾರ್ಟ್ 2ನ, ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಭಾಗ 2ನ? ಹೀಗೆ ಕೆಲ ಪ್ರಶ್ನೆಗಳು ಹಾಗೂ ಕುತೂಹಲದ ಜೊತೆಗೆ ಹೊಂಬಾಳೆ ಸಂಸ್ಥೆ ಜೊತೆಗಿನ ಸಂಬಂಧ ಮುರಿದು ಬಿತ್ತ. ಅಣ್ಣನಂತಿದ್ದ ವಿಜಯಣ್ಣನ ಜೊತೆಗೆ ಶೆಟ್ರು ತಮ್ಮ ಸುಂದರ ಬಾಂಧವ್ಯನ ಕಡಿದುಕೊಂಡ್ರ? ಹೀಗಾಗಿನೇ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಅಧ್ಯಾಯ 2 ಶುರು ಮಾಡಿದ್ರ? ಹೀಗೆ ಹಲವು ಪ್ರಶ್ನೆಗಳು ಉಟ್ಕೊಂಡು ಇದ್ಯಾವುದಕ್ಕೂ ಶೆಟ್ರ ಕಡೆಯಿಂದ ಉತ್ತರ ಸಿಕ್ಕಿಲ್ಲವಾದ್ರೂ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರ ನಿಗೂಢ ಹೆಜ್ಜೆ ಮತ್ತು ಅನ್ಫಾಲೋ ಎನ್ನುವ ನಡೆ ಹಲವು ಅನುಮಾನಗಳನ್ನು ಹುಟ್ಟಾಕಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ, ರಿಷಬ್ ಶೆಟ್ಟಿಯವರು ಅನ್ಫಾಲೋ ಮಾಡಿದ್ರೂ ಕೂಡ ರಾಜ್ ಬಿ ಶೆಟ್ಟಿಯವರಾಗ್ಲಿ, ರುಕ್ಕು ಆಗ್ಲಿ, ಹೊಂಬಾಳೆಯ ವಿಜಯಣ್ಣ ಆಗ್ಲಿ ತಿರುಗಿ ಅವರು ಅನ್ಫಾಲೋ ನಡೆ ಅನುಸರಿಸಿಲ್ಲ. ಬದಲಾಗಿ ಅವರಿನ್ನೂ ಡಿವೈನ್ ಸ್ಟಾರ್ನ ಫಾಲೋ ಮಾಡ್ತಿದ್ದಾರೆ. ಹೀಗಾಗಿ ಶೆಟ್ರ ಅನ್ಫಾಲೋ ನಡೆ ಮೇಲೆ ಸಣ್ಣದೊಂದು ಡೌಟ್ ಬರ್ತಾ ಇದೆ. ಮೂವರನ್ನು ಅನ್ಫಾಲೋ ಮಾಡಿ ಎಲ್ಲರ ತಲೆಗೆ ಹುಳ ಬಿಟ್ಟು ಮತ್ತೆ ಆ ಮೂವರನ್ನು ತಮ್ಮ ಮುಂದಿನ ಸಿನಿಮಾಗೆ ಆನ್ ಬೋರ್ಡ್ ಮಾಡಿಕೊಳ್ಳುವ ಪ್ಲಾನಾ, ಅಥವಾ ಶೆಟ್ರ ಸೋಷಿಯಲ್ ಮೀಡಿಯಾ ಟೀಮ್ ಮಾಡಿರ್ತಕ್ಕಂಥ ಎಡವಟ್ಟ? ಸದ್ಯಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಇದೆಲ್ಲವೂ ಕೂಡ ಉತ್ತರ ಸಿಗದ ಪ್ರಶ್ನೆಗಳು. ಎನಿವೆ, ಆದಷ್ಟು ಬೇಗ ಡಿವೈನ್ ಸ್ಟಾರ್ ಈ ಎಲ್ಲ ಅನುಮಾನಗಳಿಗೆ ತೆರೆ ಎಳೆಯಲಿ. ಮುಂದುವರೆದ ಅಧ್ಯಾಯ ಕಾಂತಾರ ಭಾಗ 2ನ ಅನ್ನೋದನ್ನ ಖಚಿತಪಡಿಸ್ಲಿ ಎನ್ನುತ್ತಾ KVN ಸಂಸ್ಥೆ ಜೊತೆ ಕೈ ಜೋಡಿಸಿ ರಾಕಿ ಭಾಯ್ ಮಾನ್ಸ್ಟರ್ ಸಂಸ್ಥೆ ಶುರು ಮಾಡಿ ಟ್ಯಾಕ್ಸಿಕ್ಸ್ ನಿರ್ಮಾಣ ಮಾಡ್ತಾ ಇರೋ ತರ ರಿಷಬ್ ಶೆಟ್ರು ಇನ್ಯಾವುದಾದ್ರೂ ಬಿಗ್ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಾರಾ? ಆ ಸಂಸ್ಥೆಗಳ ಜೊತೆ ಕೈ ಜೋಡಿಸೋದು ಮೂಲಕ ಗ್ಲೋಬಲ್ ಸಿನಿಮಾನ ಅನೌನ್ಸ್ ಮಾಡ್ತಾರ? ಈಗಾಗಲೇ ಗ್ಲೋಬಲ್ ಮಟ್ಟದಲ್ಲಿ ರಿಷಬ್ ಶೆಟ್ರು ರೀಚ್ ಆಗಿದೆ. ಇಡೀ ಜಗತ್ತು ನಮ್ಮ ಡಿವೈನ್ ಸ್ಟಾರ್ನ ಗುರುತಿಸುತ್ತೆ, ಅದು ಕಾಂತಾರ ಸಿನಿಮಾ ಮೂಲಕ. ಈಗಾಗಲೇ ಕಾಂತಾರ ಆಗಿದೆ, ಕಾಂತಾರ ಪ್ರೀಕ್ವೆಲ್ ಆಗಿದೆ. ಈಗ ಕಾಂತಾರ ಪಾರ್ಟ್ 2 ಸರದಿ. ಎಲ್ಲರೂ ಕೂಡ ಪಾರ್ಟ್ 2ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹೊಂಬಾಳೆ ಸಂಸ್ಥೆ ಜೊತೆ ಅನೌನ್ಸ್ ಮಾಡ್ತಾರಾ, ಅಥವಾ ಈಗ ಆಲ್ರೆಡಿ ಅವರು ಹಾಕಿರ್ತಕ್ಕಂಥ ಪೋಸ್ಟ್ ಮೂಲಕ, ಅಂದ್ರೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಬರುತ್ತೆ ಪಾರ್ಟ್, ಅಂದ್ರೆ ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಹೇಳ್ತಿದ್ದಾರೆ. ಆ ಅಧ್ಯಾಯ ಕಾಂತಾರ ಭಾಗ 2ನ 2 ಮಾಡೋದಾದ್ರೆ ಹೊಂಬಾಳೆ ಸಂಸ್ಥೆ ಜೊತೆ ಅಗೇನ್ ಕೈ ಜೋಡಿಸ್ತಾರ? ಈಗ ಆಲ್ರೆಡಿ ಅನ್ಫಾಲೋ ಮಾಡಿದ್ದಾರೆ, ಮತ್ತೊಮ್ಮೆ ಆನ್ ಬೋರ್ಡ್ ಮಾಡ್ಕೊಳ್ಳೋ ಮೂಲಕ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಹೊಂಬಾಳೆ ಸಂಸ್ಥೆನ ಫಾಲೋ ಮಾಡೋ ಮೂಲಕ ಸಿನಿಮಾನ ಅನೌನ್ಸ್ ಮಾಡ್ತಾರ? ಈ ಥರದ್ದು ಏನಾದರೂ ಸ್ಟ್ರಾಟಜಿ ಅಥವಾ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರಾ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು? ಗೊತ್ತಿಲ್ಲ. ಬಹುಶಃ ನೀವು ಯುಗಾದಿ ಹಬ್ಬದೊಂದು ಹಾಕಿರ್ತಕ್ಕಂಥ ಪೋಸ್ಟ್ ಅನ್ನ ನೋಡಿದ್ರೆ ರೈಟಿಂಗ್ ಟೀಮ್ನ ಅವರು
ಟ್ಯಾಗ್ ಮಾಡ್ಕೊಂಡಿದ್ದಾರೆ. ಪ್ರಗತಿಯವರು ಇರ್ಲಿ, ಸಿನಿಮಾಟೋಗ್ರಾಫರ್ ಅರವಿಂದ್ ಕಶ್ಯಪ್ ಅವರು, ಜೊತೆಗೆ ರೈಟಿಂಗ್ ಟೀಮ್ ನಲ್ಲಿ ಸದಾ ಶೆಟ್ಟರ್ ಜೊತೆಗೆ ಇರ್ತಕ್ಕಂಥ ಶನೀಲ್ ಅವರು, ಶನೀಲ್ ಗೌತಮ್ ಅವರು ಮತ್ತೆ ಅನಿರುದ್ಧ್ ಮಹೇಶ್ ಅವರನ್ನ ಸೊ ಟ್ಯಾಗ್ ಮಾಡೋ ಮೂಲಕನೇ ಅವರು ಪಾರ್ಟ್ 2 ಅಂದ್ರೆ ಅಧ್ಯಾಯ 2 ಇಲ್ಲಿಂದ ಶುರು ಅನ್ನುವಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಸಂಸ್ಥೆ ಅಂದ್ರೆ ಪ್ರೊಡಕ್ಷನ್ ಸಂಸ್ಥೆ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ, ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಲ್ಲೇ ಬರುತ್ತೆ ಅಂತ. ಸೊ ಹಾಗಾಗಿ ಕಾಂತಾರ ಭಾಗ 2 ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಲ್ಲೇ ಬರುತ್ತಾ, ನಿರ್ದೇಶಕರಾಗಿ, ನಟರಾಗಿ, ನಿರ್ಮಾಪಕನಾಗಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಸೋದಕ್ಕೆ ರಿಷಬ್ ಶೆಟ್ಟರು ನಿರ್ಧರಿಸಿದ್ದಾರೆ. ಇದೆಲ್ಲವೂ ಕೂಡ ಕುತೂಹಲದ ಪ್ರಶ್ನೆಗಳು. ಇದೆಲ್ಲದಕ್ಕೂ ಕೂಡ ಜಸ್ಟ್ ವೇಟ್ ಅಂಡ್ ಸಿ ಅಂತ ಅಷ್ಟೇ ಹೇಳ್ಬೇಕಾಗತ್ತೆ. ಸೊ ಯಾಕೆ ಅನ್ಫಾಲೋ ನಡೆ, ಎಲ್ಲದಕ್ಕೂ ಕೂಡ ಶೆಟ್ರು ಆದಷ್ಟು ಬೇಗ ಉತ್ತರ ಕೊಡ್ಲಿ. ಉತ್ತರ ಕೊಡ್ಲೇಬೇಕು ಅಂತಲ್ಲ, ಕ್ಯೂರಿಯಾಸಿಟಿ ಇದೆ ಜನರಿಗೆ, ಸಾಕಷ್ಟು ಪ್ರಶ್ನೆಗಳಿದೆ. ಸೊ ಆ ಕುತೂಹಲವನ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ಎಲ್ಲಿಂದ ಶುರುವಾಗುತ್ತೆ, ಕಾಂತಾರ ಭಾಗ 2ನ ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಪಾರ್ಟ್ 2ನ ಅಥವಾ ಇನ್ಯಾವುದಾದ್ರೂ ಶೆಟ್ರ ಒಂದು ಕಲ್ಪನೆಯಲ್ಲಿ ಮಗದೊಂದು ಪಾರ್ಟ್ 2 ಬರುವಂತ ಯೋಚನೆ ಇದೆ. ಇದೆಲ್ಲದಕ್ಕೂ ಕೂಡ ಶೆಟ್ರು ನಮ್ಮ ಒಂದು ಕುತೂಹಲಕ್ಕೆ ಬ್ರೇಕ್ ಹಾಕ್ಲಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಂದ ನನ್ನ ಸುದ್ದಿನ ಕೇಳಿದ್ದಕ್ಕೆ. ನಿಮ್ಗೆ ಇಷ್ಟ ಆಗಿದ್ರೆ ಸೊ ಅಗೈನ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.